ಈ ದೇವಾಲಯದ ಮೇಲೆ ಪಕ್ಷಿಗಳು ಹಾರುವುದಿಲ್ಲ, ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಅಂತ ಇಂಟರ್ನೆಟ್ನಲ್ಲಿ ಹೇಳ್ತಾರೆ. ಆದ್ರೆ ಇದರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು ಗೊತ್ತಾ? ಈ ವಿಡಿಯೋದಲ್ಲಿ ಪುರಿ ಜಗನ್ನಾಥ ದೇವಾಲಯದ ಬಗ್ಗೆ ನಿಜವಾದ ಇತಿಹಾಸ, ಪುರಾತನ ನಂಬಿಕೆಗಳು ಮತ್ತು ಸುಳ್ಳು ಕಥೆಗಳನ್ನು ಪ್ರತ್ಯೇಕವಾಗಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ವಿಷಯ ನಿಮ್ಮನ್ನ ನಿಜವಾಗಿಯೂ ಆಶ್ಚರ್ಯಗೊಳಿಸುತ್ತೆ. ಒಡಿಶಾ ರಾಜ್ಯದ ಪುರಿ ನಗರದಲ್ಲಿರುವ ಈ ದೇವಾಲಯ ಭಾರತದ 4 ಧಾಮಗಳಲ್ಲಿ ಒಂದು. ಇಲ್ಲಿ ಪೂಜಿಸಲ್ಪಡುವವರು ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಆದರೆ ಈ ದೇವಾಲಯದ ಬಗ್ಗೆ ಇರೋ ಕುತೂಹಲ ಕೇವಲ ಭಕ್ತಿಗೆ ಮಾತ್ರ ಸೀಮಿತ ಅಲ್ಲ. ಇಲ್ಲಿನ ವಿಗ್ರಹಗಳ ವಿಶಿಷ್ಟ ರೂಪ, ಪುರಾತನ ಆಚರಣೆಗಳು ಮತ್ತು ಅಂತರ್ಜಾಲದಲ್ಲಿ ಹರಡಿರೋ ನೂರಾರು ಕಥೆಗಳು ಇವೆಲ್ಲ ಸೇರಿ ಈ ದೇವಾಲಯವನ್ನು ಇನ್ನೂ ರಹಸ್ಯಮಯವಾಗಿಸಿವೆ. ಇವತ್ತು ನಾವು ಇದನ್ನ 3 ಭಾಗಗಳಾಗಿ ನೋಡೋಣ. ಮೊದಲನೆಯದು ನಿಜವಾದ ಇತಿಹಾಸ ಮತ್ತು ವಾಸ್ತುಶಿಲ್ಪ, ಎರಡನೆಯದು ಪುರಾತನ ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು, ಮೂರನೆಯದು ಸಾಮಾಜಿಕ ಮಾಧ್ಯಮದಲ್ಲಿ ಹರಡಿರೋ ಸುಳ್ಳು ಕಥೆಗಳು. ಒಂದು ಸಂಗತಿ ಮೊದಲೇ ಹೇಳ್ತೀನಿ. ಈಗಿರೋ ದೇವಾಲಯವನ್ನ ಕಟ್ಟಿದ್ದು 12ನೇ ಶತಮಾನದಲ್ಲಿ ಗಂಗಾ ರಾಜವಂಶದ ರಾಜ ಅನಂತವರ್ಮನ್ ಚೋಡಗಂಗದೇವ. ಮುಖ್ಯ ಗೋಪುರ ಸುಮಾರು 214 ಅಡಿ ಎತ್ತರ ಇದೆ. ಪುರಿ ನಗರದ ಅತಿ ಎತ್ತರದ ಕಟ್ಟಡ, ಸಮುದ್ರದಿಂದ ದೂರದಿಂದಲೇ ಇದನ್ನ ನೋಡಬಹುದು. ಇನ್ನೊಂದು ಮುಖ್ಯ ವಿಷಯ, ಹಿಂದೂಯೇತರರಿಗೆ ದೇವಾಲಯದ ಒಳಗೆ ಪ್ರವೇಶ ಇಲ್ಲ. ಆದರೆ ಪಕ್ಕದ ರಘುನಂದನ್ ಗ್ರಂಥಾಲಯದ ಛಾವಣಿಯಿಂದ ಹೊರಗಿನವರು ದೇವಾಲಯವನ್ನು ನೋಡಬಹುದು ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದ ಸಂಗತಿ. ಜಗನ್ನಾಥನ ವಿಗ್ರಹ ನೋಡಿದ ತಕ್ಷಣ ಒಂದು ವಿಷಯ ಗಮನಕ್ಕೆ ಬರುತ್ತೆ. ಇದು ಬೇರೆ ಯಾವ ದೇವರ ವಿಗ್ರಹದ ಹಾಗೂ ಇಲ್ಲ. ದೊಡ್ಡ ದೊಡ್ಡ ಕಣ್ಣುಗಳು, ಕೈ ಕಾಲುಗಳಿಲ್ಲದ ಅಪೂರ್ಣ ರೂಪ ಮತ್ತು ಕಲ್ಲು ಅಥವಾ ಲೋಹ ಅಲ್ಲ, ಮರದಿಂದ ಮಾಡಿದ ವಿಗ್ರಹ. ಭಕ್ತರ ನಂಬಿಕೆ ಪ್ರಕಾರ ಈ ಅಪೂರ್ಣ ರೂಪ ದೇವರನ್ನ ಒಂದು ಸಾಮಾನ್ಯ ಮಾನವ ರೂಪಕ್ಕೆ ಸೀಮಿತಗೊಳಿಸೋದಿಲ್ಲ ಅನ್ನೋದನ್ನ ತೋರಿಸುತ್ತೆ. ಒಂದು ಪುರಾತನ ಕಥೆ ಪ್ರಕಾರ ಶಿಲ್ಪಿ ವಿಶ್ವಕರ್ಮ ಈ ವಿಗ್ರಹಗಳನ್ನ ಮಾಡ್ತಿದ್ದಾಗ ಯಾರೂ ಒಳಗೆ ಬರಬಾರದು ಅಂತ ಷರತ್ತು ಇಟ್ಟಿದ್ರು. ಆದ್ರೆ ಮಧ್ಯದಲ್ಲೇ ಬಾಗಿಲು ತೆರೆದಿದ್ದರಿಂದ ಕೆಲಸ ಅಪೂರ್ಣವಾಗಿ ಉಳಿತು ಅಂತ ಹೇಳ್ತಾರೆ. ಇದು ಧಾರ್ಮಿಕ ದಂತಕತೆ, ಇತಿಹಾಸದ ದಾಖಲೆ ಅಲ್ಲ. ಆದ್ರೆ ಈ ಕತೆ ಶತಮಾನಗಳಿಂದ ಭಕ್ತಿಯ ಭಾಗವಾಗಿ ಉಳಿದು ಬಂದಿದೆ. ಇನ್ನು ಗೋಪುರದ ಮೇಲ್ಭಾಗದಲ್ಲಿರೋ ಸುದರ್ಶನ ಚಕ್ರದ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ. ಇದನ್ನ ಅಷ್ಟಧಾತು ಅಂದ್ರೆ 8 ಲೋಹಗಳ ಮಿಶ್ರಣದಿಂದ ಮಾಡಲಾಗಿದೆ ಅಂತ ನಂಬಲಾಗಿದೆ ಮತ್ತು ಇದರ ತೂಕ ಸುಮಾರು 1 ಟನ್. ಇಲ್ಲಿ ಒಂದು ಆಚರಣೆ ಇದೆ, ಅದನ್ನ ನವಕಲೇಬರ ಅಂತ ಕರೀತಾರೆ. ಅಂದ್ರೆ ಹೊಸ ದೇಹ ಪಡೆಯೋದು ಅಂತ ಅರ್ಥ. ಪ್ರತಿ 12 ರಿಂದ 19 ವರ್ಷಗಳಿಗೊಮ್ಮೆ ಇದು ನಿಗದಿತ ಪಂಚಾಂಗ ಲೆಕ್ಕಾಚಾರದ ಪ್ರಕಾರ ನಡೆಯುತ್ತೆ. ಹಳೆಯ ಮರದ ವಿಗ್ರಹಗಳ ಬದಲು ಹೊಸ ವಿಗ್ರಹಗಳನ್ನು ಮಾಡ್ತಾರೆ. ಈ ಸಮಯದಲ್ಲಿ ಹಳೆ ವಿಗ್ರಹದ ಒಳಗಿಂದ ಒಂದು ಪವಿತ್ರ ವಸ್ತುವನ್ನ ಹೊಸ ವಿಗ್ರಹಕ್ಕೆ ವರ್ಗಾಯಿಸ್ತಾರೆ. ಇದನ್ನ ಬ್ರಹ್ಮ ಪದಾರ್ಥ ಅಂತ ಕರೀತಾರೆ ಮತ್ತು ಕೆಲವರು ಇದನ್ನೇ ಜಗನ್ನಾಥನ ಹೃದಯ ಅಂತ ನಂಬುತ್ತಾರೆ. ಇಲ್ಲಿ ಒಂದು ಮುಖ್ಯ ವಿಷಯ ಸ್ಪಷ್ಟಪಡಿಸಬೇಕು. ಈ ವಸ್ತು ಏನು ಅನ್ನೋದನ್ನ ಯಾರಿಗೂ ತೋರಿಸೋದಿಲ್ಲ ಮತ್ತು ಇದನ್ನ ವರ್ಗಾಯಿಸೋ ಪುರೋಹಿತರ ಕಣ್ಣಿಗೂ ಬಟ್ಟೆ ಕಟ್ಟಿರುತ್ತಾರೆ ಅಂತ ಹೇಳ್ತಾರೆ. ಇದು ನಂಬಿಕೆ ಮತ್ತು ಗೌಪ್ಯತೆಯ ಸಂಪ್ರದಾಯ. ಇದನ್ನ ವೈಜ್ಞಾನಿಕವಾಗಿ ಪರಿಶೀಲಿಸೋಕೆ ಆಗಲ್ಲ, ಯಾಕಂದ್ರೆ ಇದು ಮೊದಲಿಂದಲೂ ಸಾರ್ವಜನಿಕ ಪರಿಶೀಲನೆಗೆ ತೆರೆದಿಲ್ಲ. ಇನ್ನೊಂದು ನಂಬಿಕೆಯ ಪ್ರಕಾರ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ 4 ಪವಿತ್ರ 4 ಧಾಮಗಳಲ್ಲಿ ಪುರಿಯೂ ಒಂದು. ಬದರಿನಾಥ್, ದ್ವಾರಕ ಮತ್ತು ರಾಮೇಶ್ವರಂ ಜೊತೆಗೆ. ಇದಕ್ಕಾಗಿಯೇ ಪುರಿಗೆ ಭಾರತದ ಪ್ರತಿ ಮೂಲೆಯಿಂದಲೂ ಭಕ್ತರು ಬರ್ತಾರೆ. ಈ ಬ್ರಹ್ಮ ಪದಾರ್ಥದ ಹಿಂದೆ ಇನ್ನೂ ಒಂದು ಆಳವಾದ ಕಥೆ ಇದೆ. ಇದು ಶ್ರೀಕೃಷ್ಣನ ಜೊತೆ ಸಂಬಂಧ ಹೊಂದಿದೆ. ದ್ವಾಪರ ಯುಗದ ಕೊನೆಯಲ್ಲಿ ಜರ ಎಂಬ ಬೇಡ ಆಕಸ್ಮಿಕವಾಗಿ ಬಾಣ ಬಿಟ್ಟಿದ್ದರಿಂದ ಕೃಷ್ಣ ದೇಹ ತ್ಯಜಿಸ್ತಾರೆ. ಪಾಂಡವರು ಅಗ್ನಿ ಸಂಸ್ಕಾರ ಮಾಡಿದಾಗ ದೇಹ ಪೂರ್ತಿ ಸುಟ್ಟು ಹೋದ್ರೂ ಹೃದಯ ಮಾತ್ರ ಸುಡಲಿಲ್ಲ ಅಂತ ನಂಬಿಕೆ. ಅದನ್ನು ಸಮುದ್ರಕ್ಕೆ ಬಿಡಲಾಯಿತು ಮತ್ತು ಅದು ವರ್ಷಗಟ್ಟಲೆ ತೇಲುತ್ತಾ ಇತ್ತು. ನಂತರ ಪುರಿಯ ರಾಜ ಇಂದ್ರದ್ಯುಮ್ನ ಕನಸಿನಲ್ಲಿ ಸಮುದ್ರ ತೀರದಲ್ಲಿ ಒಂದು ವಿಶೇಷ ಮರದ ದಿಮ್ಮಿ ಸಿಗುತ್ತೆ. ಅದರೊಳಗೆ ಕೃಷ್ಣನ ಈ ಪವಿತ್ರ ಹೃದಯ ಇರುತ್ತೆ ಅಂತ ಸೂಚನೆ ಸಿಗುತ್ತೆ. ಈ ಮರದಿಂದಲೇ ಜಗನ್ನಾಥ, ಬಲಭದ್ರ, ಸುಭದ್ರರ ವಿಗ್ರಹಗಳನ್ನು ಕೆತ್ತಲಾಗುತ್ತೆ ಮತ್ತು ಕೃಷ್ಣನ ಆ ಹೃದಯವನ್ನು ಜಗನ್ನಾಥನ ವಿಗ್ರಹದ ಒಳಗೆ ಇಡಲಾಗುತ್ತೆ ಅಂತ ಪುರಾಣ ಕಥೆ.
ಇದೇ ಕಾರಣಕ್ಕೆ ಪ್ರತಿ ನವಕಲೆ ಬರ ಸಮಯದಲ್ಲಿ ಈ ಬ್ರಹ್ಮ ಪದಾರ್ಥವನ್ನ ಹಳೆ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ವರ್ಗಾಯಿಸ್ತಾರೆ. ಇದು ಸ್ಪಷ್ಟವಾಗಿ ಧಾರ್ಮಿಕ ಪುರಾಣ ಕತೆ, ಸ್ಕಂದ ಪುರಾಣ ಮತ್ತು ಸ್ಥಳೀಯ ಒಡಿಶಾ ಸಂಪ್ರದಾಯದಲ್ಲಿ ಇರೋ ಕತೆ, ಚಾರಿತ್ರಿಕ ದಾಖಲೆ ಅಲ್ಲ. ಜಗನ್ನಾಥ ದೇವಾಲಯದ ಅಡುಗೆಮನೆ ಬಗ್ಗೆ ಗೊತ್ತಾ? ಇದನ್ನ ಪ್ರಪಂಚದ ಅತಿ ದೊಡ್ಡ ಅಡುಗೆಮನೆಗಳಲ್ಲಿ ಒಂದು ಅಂತಾರೆ. ಇಲ್ಲಿ ಪ್ರತಿದಿನ ಸಾವಿರಾರು ಜನರಿಗೆ ಆಹಾರ ತಯಾರಿಸ್ತಾರೆ. ಸಾಂಪ್ರದಾಯಿಕ ಮಣ್ಣಿನ ಮಡಕೆಗಳಲ್ಲಿ, ಮಣ್ಣಿನ ಒಲೆಗಳ ಮೇಲೆ. ಒಂದು ಜನಪ್ರಿಯ ಕತೆ ಪ್ರಕಾರ 7 ಮಡಕೆಗಳನ್ನು ಒಂದರ ಮೇಲೊಂದು ಇಟ್ಟು ಬೇಯಿಸ್ತಾರೆ ಮತ್ತು ಅತಿ ಮೇಲಿನ ಮಡಕೆ ಮೊದಲು ಬೇಯುತ್ತೆ ಅಂತಾರೆ. ಇದು ಅಡುಗೆ ವಿಧಾನದ ಬಗ್ಗೆ ಪ್ರಚಲಿತ ಜಾನಪದ ಕತೆ. ಇದನ್ನು ಆಧುನಿಕ ಶಾಖ ವಿಜ್ಞಾನದ ಪ್ರಕಾರ ಪರಿಶೀಲಿಸಿದ ಸ್ವತಂತ್ರ ಅಧ್ಯಯನಗಳಿಲ್ಲ. ಹಾಗಾಗಿ ಇದನ್ನು ಸಂಪ್ರದಾಯದ ಭಾಗ ಅಂತ ನೋಡಬೇಕೇ ಹೊರತು ಸಾಬೀತಾದ ಸತ್ಯ ಅಂತ ಅಲ್ಲ. ಆಹಾರ ಮೊದಲು ಜಗನ್ನಾಥನಿಗೆ ಅರ್ಪಿಸ್ತಾರೆ, ನಂತರ ಅದನ್ನು ಮಹಾಪ್ರಸಾದವಾಗಿ ಎಲ್ಲರಿಗೂ ಹಂಚ್ತಾರೆ, ಜಾತಿ, ಧರ್ಮ, ಸ್ಥಾನಮಾನ ಭೇದವಿಲ್ಲದೆ. ಇದು ದೇವಾಲಯದ ಅತ್ಯಂತ ಸುಂದರ ಸಂಪ್ರದಾಯಗಳಲ್ಲಿ ಒಂದು. ಇಲ್ಲಿ ಭಕ್ತರಲ್ಲಿ ಒಂದು ಆಸಕ್ತಿಕರ ನಂಬಿಕೆ ಇದೆ. ಎಷ್ಟೇ ಜನ ಬಂದ್ರೂ ಅಡುಗೆ ಮನೆಯಲ್ಲಿ ಆಹಾರ ಎಂದಿಗೂ ಕಡಿಮೆ ಆಗಲ್ಲ, ಆದ್ರೆ ದಿನದ ಕೊನೆಗೆ ಎಲ್ಲಾ ಆಹಾರವೂ ಖಾಲಿಯಾಗಿರುತ್ತೆ ಅಂತ ಹೇಳ್ತಾರೆ. ಇದನ್ನ ಜಗನ್ನಾಥನ ಅನುಗ್ರಹ ಅಂತ ಭಕ್ತರು ನಂಬ್ತಾರೆ. ಈಗ ಬರೋಣ ನೆಟ್ನಲ್ಲಿ ಅತಿ ಹೆಚ್ಚು ಹರಡಿರೋ ಕತೆಗಳ ಕಡೆಗೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಾರ್ನಿಂಗ್. ಈ ಎಲ್ಲಾ ಸ್ಟೇಟ್ಮೆಂಟ್ಗೆ ಕ್ಲಿಯರ್ ಫೋಟೋ ಪ್ರೂಫ್ ಅಥವಾ ಇಂಡಿಪೆಂಡೆಂಟ್ ಸೈಂಟಿಫಿಕ್ ಸ್ಟಡಿ ಇಲ್ಲ. ಹಾಗಂತ ಇದು 100ಕ್ಕೆ 100 ಸುಳ್ಳು ಅಂತಾನೂ ಹೇಳೋಕೆ ಆಗಲ್ಲ. ಇದನ್ನ ನೂರಾರು ವರ್ಷದಿಂದ ಇರೋ ಆದ್ರೆ ಪ್ರೂವ್ ಆಗದ ಸ್ಟೇಟ್ಮೆಂಟ್ ಅಂತ ನೋಡೋದೇ ಸರಿ. ಬಾವುಟ ಗಾಳಿಗೆ ವಿರುದ್ಧ ದಿಕ್ಕಲ್ಲಿ ಹಾರುತ್ತೆ ಅನ್ನೋದು ತುಂಬಾ ಫೇಮಸ್ ಸ್ಟೇಟ್ಮೆಂಟ್. ಆದರೆ ಇದಕ್ಕೆ ಯಾವುದೇ ಇಂಡಿಪೆಂಡೆಂಟ್ ಸೈಂಟಿಫಿಕ್ ಚೆಕ್ ಆಗಿಲ್ಲ. ಇದನ್ನು ಟ್ರೂ ಅಂತಾಗಲಿ ಫಾಲ್ಸ್ ಅಂತಾಗಲಿ ಹೇಳೋಕೆ ಕ್ಲಿಯರ್ ಪ್ರೂಫ್ ಇಲ್ಲ. ಪಕ್ಷಿ ಮತ್ತು ವಿಮಾನ ದೇವಸ್ಥಾನದ ಮೇಲೆ ಹೋಗಲ್ಲ ಅನ್ನೋದು ನೂರಾರು ವರ್ಷದಿಂದ ಇರೋ ಫೇಮಸ್ ನಂಬಿಕೆ. ಭಕ್ತರ ಪ್ರಕಾರ ಜಗನ್ನಾಥನ ವಾಹನ ಗರುಡ ದೇವ ಸ್ವತಃ ಗಾರ್ಡ್ ಮಾಡ್ತಾನೆ ಅನ್ನೋದೇ ಇದರ ಹಿಂದಿನ ಬಿಲೀಫ್. ಇದನ್ನ ಟ್ರೂ ಅಂತಾಗಲಿ ಫಾಲ್ಸ್ ಅಂತಾಗಲಿ ಕನ್ಫರ್ಮ್ ಮಾಡೋಕೆ ಫೋಟೋ ಅಥವಾ ಸ್ಟಡಿ ಸಿಗಲ್ಲ. ಆದರೆ ಇಲ್ಲಿ ಒಂದು ರಿಯಲ್ ಫ್ರೆಶ್ ನ್ಯೂಸ್ ಇದೆ. ಸೆಪ್ಟೆಂಬರ್ 2025ರಲ್ಲಿ ಇಂಡಿಯಾದ ಏವಿಯೇಷನ್ ಡಿಪಾರ್ಟ್ಮೆಂಟ್ ಟೆಕ್ಕೆಯ ಪುರಿ ಜಗನ್ನಾಥ ದೇವಸ್ಥಾನ ಅನ್ನ ಆಫಿಷಿಯಲ್ ಆಗಿ ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡಿತು. 2028ರವರೆಗೂ ಇರುತ್ತೆ ಇದು ಡ್ರೋನ್ಗೆ ಮಾತ್ರ ಅಲ್ಲ, ರಿಯಲ್ ವಿಮಾನಕ್ಕೂ ಅಪ್ಲೈ ಆಗುತ್ತೆ. ತಾಜ್ ಮಹಲ್, ಕೆಂಪು ಕೋಟೆ ತರ ಇದು ಈಗ ಪ್ರೊಟೆಕ್ಟೆಡ್ ನೋ ಫ್ಲೈ ಹೆರಿಟೇಜ್ ಸೈಟ್. ಇದಕ್ಕೆ ರೀಸನ್ ಸೆಕ್ಯೂರಿಟಿ ಮತ್ತು ಹೆರಿಟೇಜ್ ಪ್ರೊಟೆಕ್ಷನ್, ಅಲೌಕಿಕ ಪವರ್ ಅಲ್ಲ. ಜೊತೆಗೆ ಪ್ರತಿ ವರ್ಷ ರಥಯಾತ್ರೆ ಟೈಮಲ್ಲಿ ಪುರಿ ಸುತ್ತ 5 ಕಿಮೀಗೆ ಎಕ್ಸ್ಟ್ರಾ ಟೆಂಪರರಿ ಡ್ರೋನ್ ಬ್ಯಾನ್ ಕೂಡ ಇರುತ್ತೆ. ದೇವಸ್ಥಾನದ ನೆರಳು ನೆಲದ ಮೇಲೆ ಬೀಳಲ್ಲ ಅನ್ನೋದು ಒಂದು ಫೇಮಸ್ ಸ್ಟೇಟ್ಮೆಂಟ್. ಆದರೆ ಇದಕ್ಕೆ ಕ್ಲಿಯರ್ ಚೆಕ್ ಮಾಡಿದ ಫೋಟೋ ಪ್ರೂಫ್ ಸಿಗಲ್ಲ. ಇದನ್ನು ಪ್ರೂವ್ ಆಗದ ಬಿಲೀಫ್ ಅಂತಷ್ಟೇ ಇರಬೇಕು. ನೀಲಚಕ್ರ ಎಲ್ಲ ಡೈರೆಕ್ಷನ್ ಇಂದ ನಿಮ್ಮ ಕಡೆಗೆ ನೋಡ್ತಿರೋ ಹಾಗೆ ಕಾಣುತ್ತೆ. ಇದನ್ನ ಸಿಮೆಟ್ರಿಕ್ ಡಿಸೈನ್ನ ಆಪ್ಟಿಕಲ್ ಇಲ್ಯೂಷನ್, ಕಣ್ಣಿನ ಭ್ರಮೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇದನ್ನ ಅಲೌಕಿಕ ಪವರ್ ಅಂತ ಹೇಳೋಕೆ ಪ್ರೂಫ್ ಇಲ್ಲ. ಇನ್ನೊಂದು ಫೇಮಸ್ ಬಿಲೀಫ್, ಸಿಂಹದ್ವಾರ ಒಳಗೆ ಎಂಟ್ರಿ ಮಾಡಿದ ತಕ್ಷಣ ಸಮುದ್ರದ ಸೌಂಡ್ ಸಡನ್ ಆಗಿ ಕೇಳಲ್ಲ, ಹೊರಗೆ ಬಂದ ತಕ್ಷಣ ಮತ್ತೆ ಕೇಳುತ್ತೆ ಅಂತಾರೆ. ಇದಕ್ಕೂ ಇಂಡಿಪೆಂಡೆಂಟ್ ಚೆಕ್ ಇಲ್ಲ. ಇನ್ನು ಪ್ರತಿದಿನ ಸಂಜೆ ಬಾವುಟ ಬದಲಾಯಿಸೋ ಟ್ರೆಡಿಷನ್. ಇವತ್ತಿಗೂ ಜಡ ಸೇವಕ ಅನ್ನೋ ಸೇವಕರು ಯಾವುದೇ ಸೇಫ್ಟಿ ಇಕ್ವಿಪ್ಮೆಂಟ್ ಇಲ್ಲದೆ ಬರೀ ಕೈಯಿಂದಾನೆ 214 ಅಡಿ ಎತ್ತರದ ಗೋಪುರ ಹತ್ತಿ ಪ್ರತಿದಿನ ಸಂಜೆ ಬಾವುಟ ಬದಲಾಯಿಸ್ತಾರೆ. ಒಂದೇ ದಿನ ಕೂಡ ಮಿಸ್ ಮಾಡದೆ ನೂರಾರು ವರ್ಷದಿಂದ. ಇದು ಪುರಾಣ ಕಥೆಯಾದ್ರೂ ಈ ಆಚರಣೆ ಪ್ರತಿದಿನ ರಿಯಲ್ ಆಗಿ ನಡೀತಿರೋದು ಸತ್ಯ. ಇಲ್ಲಿ ಒಂದು ಮುಖ್ಯ ವಿಷಯ ನೆನಪಿಡಿ, ಒಂದು ಕಥೆಯನ್ನ ಲಕ್ಷಾಂತರ ಜನ ಶೇರ್ ಮಾಡಿದ್ದಾರೆ ಅಂದ್ರೆ ಅದು ಸತ್ಯ ಆಗಲ್ಲ. ಅದೇ ರೀತಿ ಇದಕ್ಕೆ ಫೋಟೋ ಪ್ರೂಫ್ ಇಲ್ಲ ಅಂದ್ರೆ ಭಕ್ತರ ನಂಬಿಕೆನ ಇನ್ಸಲ್ಟ್ ಮಾಡಬೇಕು ಅಂತಲ್ಲ. ನಂಬಿಕೆ ಮತ್ತು ಪ್ರೂವ್ ಆದ ಸತ್ಯ ಎರಡನ್ನೂ ಸೆಪರೇಟ್ ಆಗಿ ಆನೆಸ್ಟ್ ಆಗಿ ನೋಡೋದೇ ಸರಿಯಾದ ದಾರಿ. ಪ್ರತಿ ವರ್ಷ ನಡೆಯೋ ರಥಯಾತ್ರೆ ಜಗನ್ನಾಥ ದೇವಸ್ಥಾನದ ಅತ್ಯಂತ ದೊಡ್ಡ ಫೆಸ್ಟಿವಲ್. ಜಗನ್ನಾಥ, ಬಲಭದ್ರ, ಸುಭದ್ರರಿಗಾಗಿ ಪ್ರತಿ ವರ್ಷ ಹೊಸ ರಥ ಮಾಡ್ತಾರೆ ಟ್ರೆಡಿಷನಲ್ ವೇಗಲ್ಲಿ. ಇದಕ್ಕೆ ಯಾವುದೇ ಲೋಹದ ಮೊಳೆ ಬಳಸಲ್ಲ, ಎಲ್ಲಾ ಮರದ ಕೆಲಸ ಮಾತ್ರ. ಸಾಮಾನ್ಯವಾಗಿ ಭಕ್ತರು ದೇವರನ್ನ ನೋಡಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ರಥಯಾತ್ರೆ ದಿನ ಜಗನ್ನಾಥನೇ ಗುಂಡಿಚಾ ದೇವಸ್ಥಾನದ ಕಡೆಗೆ ಟ್ರಾವೆಲ್ ಮಾಡಿ ತನ್ನ ಭಕ್ತರ ಹತ್ರ ಬರ್ತಾನೆ ಅನ್ನೋದೇ ಇದರ ಸ್ಪೆಷಾಲಿಟಿ. ಇದನ್ನ ನೋಡಕ್ಕೆ ದೇಶ ವಿದೇಶದಿಂದ ಲಕ್ಷಾಂತರ ಜನ ಪುರಿಗೆ ಬರ್ತಾರೆ. ಜಗನ್ನಾಥ ತನ್ನ ಮಾಮನ ಮನೆ ಅಂತ ನಂಬೋ ಗುಂಡಿಚಾ ದೇವಸ್ಥಾನದಲ್ಲಿ 9 ದಿನ ಹೋಗಿ ಇರ್ತಾನೆ. ಆಮೇಲೆ ಮತ್ತೆ ರಥದಲ್ಲಿ ಮೇನ್ ದೇವಸ್ಥಾನಕ್ಕೆ ವಾಪಸ್ ಬರ್ತಾನೆ. ದಾರಿಲಿ ಮೌಸಿ ಮಾ ಅಂದ್ರೆ ಅತ್ತೆ ದೇವಸ್ಥಾನ ಅಂತ ಒಂದು ಸಣ್ಣ ದೇವಸ್ಥಾನ ಇದೆ.
ಜನಪ್ರಿಯ ಕಥೆ ಪ್ರಕಾರ ರಥ ಈ ದೇವಸ್ಥಾನದ ಮುಂದೆ ನಿಲ್ಲುತ್ತೆ ಮತ್ತು ಜಗನ್ನಾಥ ಅಲ್ಲಿ ಪೋಡಪೀಠ ಅನ್ನೋ ಸ್ಪೆಷಲ್ ಸ್ವೀಟ್ ತಗೋತಾನೆ ಅಂತ ನಂಬಿಕೆ. ಇದನ್ನ ಜಗನ್ನಾಥ ತನ್ನ ಅತ್ತೆ ಮನೆಗೆ ವಿಸಿಟ್ ಮಾಡಿದ ಹಾಗೆ ಭಕ್ತರು ಪ್ರೀತಿಯಿಂದ ಹೇಳ್ತಾರೆ. ಈ ವಿಡಿಯೋದಲ್ಲಿ ನೋಡಿದ ವಿಷಯಗಳನ್ನ 3 ಗ್ರೂಪ್ ಮಾಡೋಣ. ಹಿಸ್ಟರಿ ಮತ್ತು ಫ್ಯಾಕ್ಟ್, ಮರದ ವಿಗ್ರಹಗಳು, ರಥಯಾತ್ರೆ, ದೊಡ್ಡ ಕಿಚನ್, ಮಹಾಪ್ರಸಾದ ಪದ್ಧತಿ ಇವೆಲ್ಲ ಡಾಕ್ಯುಮೆಂಟೆಡ್ ಟ್ರೆಡಿಷನ್ಗಳು. ಧಾರ್ಮಿಕ ನಂಬಿಕೆ, ಬ್ರಹ್ಮ ಪದಾರ್ಥ, ನವಕಲೆ ಬರದ ಸೀಕ್ರೆಟ್ ಆಚರಣೆಗಳು, ಜಗನ್ನಾಥನ ಹಾಟ್ ಕತೆ, ಇವು ಫೇಕ್ ಪಾರ್ಟ್, ಚೆಕ್ ಮಾಡೋಕೆ ಆಗದ ವಿಷಯಗಳು. ಪ್ರೂವ್ ಆಗದ ಬಿಲೀಫ್ಗಳು, ಪಕ್ಷಿ ಹಾರಲ್ಲ, ನೆರಳು ಬೀಳಲ್ಲ, ಬಾವುಟ ವಿರುದ್ಧ ದಿಕ್ಕಲ್ಲಿ ಹಾರುತ್ತೆ. ಇವೆಲ್ಲ ಫೇಮಸ್ ಆಗಿದ್ರು ಇದಕ್ಕೆ ಫೋಟೋ ಪ್ರೂಫ್ ಇಲ್ಲ. ಆದ್ರೆ ನೌ ಫ್ಲೈಸಾನ್ ಮಾತ್ರ ಈಗ ರಿಯಲ್ಲ. ಇದು ಒಂದೇ ಒಂದು ಆಫಿಷಿಯಲಿ ಕನ್ಫರ್ಮ್ ಆದ ವಿಷಯ. ಪುರಿ ಜಗನ್ನಾಥ ದೇವಸ್ಥಾನದ ರಿಯಲ್ ಪವರ್ ಇರೋದು ಅಲೌಕಿಕ ಪವಾಡಗಳಲ್ಲಿ ಅಲ್ಲ, ಇರೋದು ಸಾವಿರಾರು ವರ್ಷಗಳ ಹಿಸ್ಟರಿಲಿ, ಕೋಟ್ಯಂತರ ಭಕ್ತರ ಭಕ್ತಿಲಿ ಮತ್ತು ಎಲ್ಲರನ್ನೂ ಸೇಮ್ ಆಗಿ ನೋಡೋ ಮಹಾಪ್ರಸಾದದ ಟ್ರೆಡಿಷನ್ಲಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಎಪಿಸೋಡ್ ಜೊತೆ ಸಿಗೋಣ. ಜೈ ಜಗನ್ನಾಥ.